ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಟ್ಟ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೆ. ದೀಪಕ್ ಆಯ್ಕೆ. ಒಂದೇ ನಾಟಕದಲ್ಲಿ ಕೆ.ವಿ. ಶಂಕರಗೌಡರ ಸಾಧನೆ ಹೇಳಲು ಸಾಧ್ಯವಿಲ್ಲ. ಡಾಕ್ಟರ್ ರಾಜಪ್ಪ ದಳವಾಯಿರವರ ಹೇಳಿಕೆ. ಮಂಡ್ಯದಲ್ಲಿ ಬಾಲ್ಯ ವಿವಾಹ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಎಂದು ಜಿಲ್ಲಾಧಿಕಾರಿಗಳ ಆದೇಶ. ರಾಜ್ಯದಲ್ಲಿ 4 ಕೃಷಿ ಡಿಪ್ಲೊಮಾ ಕಾಲೇಜುಗಳ ಪುನರಾರಂಭ ಚೆಲುವರಾಯಸ್ವಾಮಿರವರ ಹೇಳಿಕೆ. ಬೇಬಿ ಬೆಟ್ಟ ಆಸ್ತಿ ಮೈಸೂರು ಅರಮನೆಗೆ ಸೇರಿದ್ದು ಪ್ರಮೋದ ದೇವಿರವರ ಹೇಳಿಕೆ. ಉಗ್ರರು ಹಾಗೂ ಸೈನಿಕರ ನಡುವೆ ಗುಂಡಿನ ಚಕಮಕಿ, ಓರ್ವ ಸೇನಾಧಿಕಾರಿ 3 ಸೈನಿಕರು ಹುತಾತ್ಮ. ಡೆಡ್ಲಾಕ್ ಮಾಡಿ ಬೆಂಕಿ ಇಟ್ಟ ನೀಚಕರು, ಒಂದೇ ಕುಟುಂಬದ 2 ಸಜೀವ ದಹನ. 107.60 ಅಡಿಗೆ ಏರಿದ ಕೆಆರ್ಎಸ್ ನೀರಿನ ಮಟ್ಟ. ಮಳವಳ್ಳಿ ರಾವಣಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮಲೇಶ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. 7ನೇ ವೇತನ ಆಯೋಗದ ವರದಿ ಜಾರಿಗೆ ಸಚಿವ ಸಂಪುಟ ಅಸ್ತು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.